ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಸುಧಾರಾಣಿ ಸೂ 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 ಸಂಸಾರ. ಆಕೆ ಒಬ್ಬರಲ್ಲ ಇಬ್ಬರಲ್ಲ ಮೂವರನ್ನ ಮದುವೆಯಾಗಿದ್ದಾಳಂತೆ. ಮೊದಲ ಗಂಡನಿಗೆ ಕೈ ಕೊಟ್ಟಿದ್ದಳು. ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಎರಡನೆಯವನನ್ನ ಮದುವೆಯಾಗಿದ್ಲು. ಅವನಿಂದ ಲಕ್ಷ ಲಕ್ಷ ಪೀಕಿ ಎರಡನೆಯವನಿಗೂ ಕೈ ಕೊಟ್ಟಿದ್ದಾಳೆ. ಈಗ ಮೂರನೇ ಮದುವೆಯಾಗಿರೋ ಆರೋಪ ಕೇಳಿ ಬಂದಿದೆ. ಹೀಗೆ ಮೂರು ಮದುವೆಯಾಗಿರೋ ಸುಪನಾತಿ ಯಾರು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನನಗೆ ನನ್ನ ಮಕ್ಕಳಿಗೆ ಮೋಸ ಮಾಡಿದ್ದಾಳೆ, ಎಲ್ಲ ಸರಿ ಹೋದ ಮೇಲೆ ಬರ್ತೀನಿ ಅಂತ ಹೋದವಳು ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾಳೆ ಅಂತಿರೋ ಮೊದಲ ಗಂಡ. ಸಾರ್, ನನ್ನ ದುಡ್ಡು ನನಗೆ ಕೊಟ್ರೆ ಸಾಕು, ಸಾಲ ಮಾಡಿ ಆಕೆಗೆ ದುಡ್ಡು ಕೊಟ್ಟಿದ್ದೀನಿ, ಆ ದುಡ್ಡು ಕೊಡಿಸಿ ಅಂತಿರೋ ಎರಡನೇ ಗಂಡ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲದಲ್ಲಿ. ಇದಕ್ಕೆ ಕಾರಣ ತನ್ನನ್ನ ಸುರಸುಂದರಿ ಅಂತ ಭಾವಿಸಿ ಮೂರು ಮದುವೆಯಾಗಿರೋ ಸುಧಾರಾಣಿ. ಹನ್ನೆರಡು ವರ್ಷಗಳ ಹಿಂದೆ ಸುಧಾರಾಣಿಗೆ ಮೊದಲ ಮದುವೆ. ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿವೆ ಆ ಎರಡು ಮಕ್ಕಳು. ಸಾರ್, ನನಗೆ ನನ್ನ ಮಕ್ಕಳಿಗೆ ಮೋಸ ಮಾಡಿದ್ದಾಳೆ ಅಂತ ಹೀಗೆ ಅಲವತ್ತುಕೊಳ್ಳುತ್ತಿರೋ ವ್ಯಕ್ತಿಯ ಹೆಸರು ಈರೇಗೌಡ. ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದ ನಿವಾಸಿ. ಈತನಿಗೆ ಸುಧಾರಾಣಿ ಅನ್ನೋ ಮಹಿಳೆ ಕೆಲ ವರ್ಷಗಳಿಂದ ಪರಿಚಯವಾಗಿದ್ಲು. ಈ ಪರಿಚಯ ಪ್ರೀತಿಗೆ ತಿರುಗಿತ್ತು. ಈರೇಗೌಡ ತನ್ನ ಪ್ರೀತಿಯ ಕುರಿತು ಮನೆಯವರಿಗೆ ತಿಳಿಸಿದ್ದ. ಇಬ್ಬರು ಒಪ್ಪಿದ ಮೇಲೆ ನಮ್ಮದೇನು ಅಂತ ಮನೆಯವರು ಕೂಡ ಈರೇಗೌಡನ ಪ್ರೀತಿಗೆ ಓಕೆ ಅಂದಿದ್ರು. ಮನೆಯವರು ಓಕೆ ಅಂದ ಬಳಿಕ ಈರೇಗೌಡ ಮತ್ತು ಸುಧಾರಾಣಿ ಸುಮಾರು 12 ವರ್ಷಗಳ ಹಿಂದೆ ಹಸೆ ಮನೆ ಏರಿದ್ರು. ಹನ್ನೆರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈರೇಗೌಡ ಮತ್ತು ಸುಧಾರಾಣಿಯ ಜೀವನ ಚೆನ್ನಾಗಿಯೇ ನಡೆದುಕೊಂಡು ಹೋಗಿತ್ತು. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಈ ದಂಪತಿಗೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಇದೆ. ಆರಂಭದಲ್ಲಿ ಚೆನ್ನಾಗಿಯೇ ಜೀವನ ನಡೆಸುತ್ತಿದ್ದ ದಂಪತಿ ನಡುವೆ ಸಣ್ಣ ಪುಟ್ಟ ಕಾರಣಗಳಿಗೆ ಗಲಾಟೆ ಶುರುವಾಗಿತ್ತು. ಈ ಮೂಲಕ ಅವರ ದಾಂಪತ್ಯ ಜೀವನದಲ್ಲಿ ಸಣ್ಣ ಬಿರುಕು ಮೂಡಿತ್ತು. ಹೀಗೆ ಸಣ್ಣದಾಗಿ ಶುರುವಾದ ಬಿರುಕು ಬರಬರುತ್ತಾ ದೊಡ್ಡದಾಗುತ್ತಾ ಹೋಗಿತ್ತು. ಮೂರು ವರ್ಷದ ಹಿಂದೆ ಈರೇಗೌಡನಿಂದ ದೂರ. ದುಡ್ಡಿಗಾಗಿ ಗಂಡಂದಿರನ್ನೇ ಬದಲಿಸುವ ಆರೋಪ. 3 ವರ್ಷಗಳ ಹಿಂದೆ ಈರೇಗೌಡನ ಜೊತೆ ಜಗಳ ಶುರು ಮಾಡಿದ ಸುಧಾರಾಣಿ ಆತನಿಂದ ದೂರವಾಗಿದ್ಲು. ನಿನಗೆ ಕಾರು ಚಲಾಯಿಸೋಕೆ ಬರಲ್ಲ, ದ್ವಿಚಕ್ರ ವಾಹನ ಓಡಿಸೋಕೆ ಬರಲ್ಲ ಅಂತ ಖ್ಯಾತೆ ತೆಗೆದ ಸುಧಾರಾಣಿ ಆತನಿಂದ ದೂರವಾಗಿದ್ದಾಳೆ. ಈ ಕುರಿತು ಇಬ್ಬರಿಗೂ ದೊಡ್ಡ ವಿವಾದವಾಗಿ ಅದು ಮಹಿಳಾ ಸಾಂತ್ವನ ಕೇಂದ್ರದ ಮೆಟ್ಟಿಲೇರಿತ್ತಂತೆ. ಅಲ್ಲಿ ನನಗೆ ಈರೇಗೌಡನಿಗೆ ಸಂಬಂಧವಿಲ್ಲ ಅಂತ ಬರವಣಿಗೆಯಲ್ಲಿ ಬರೆದುಕೊಟ್ಟಿದ್ದಾಳಂತೆ. ಅಲ್ಲದೆ ನಿನ್ನ ಮೇಲೆ ಸಿಟ್ಟು ಕಡಿಮೆಯಾದ ಬಳಿಕ ಮನೆಗೆ ಬರ್ತೀನಿ ಅಂತ ಹೇಳಿದ್ಲಂತೆ. ಆದ್ರೆ ಇದುವರೆಗೆ ನನ್ನ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ದುಡ್ಡಿಗಾಗಿ ಅನಂತಮೂರ್ತಿ ಅನ್ನೋಣ ಮದುವೆಯಾಗಿದ್ದಾಳೆ ಅಂತ ಆರೋಪಿಸಿದ್ದಾರೆ. ನಾನು ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತಾರ ನನಗೆ. ಅವಳು ಮಹಿಳಾ ಎಲೆಕ್ಷನ್ದಲ್ಲಿ ಸರ್ ಎಫ್ಐಆರ್ ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಸರ್. ಇವಳನ್ನ ಎಫ್ಐಆರ್ ಮಾಡಿ ಸೆಂಟ್ರಲ್ ಜೈಲ್ಗೆ ಎತ್ತಾಕ್ಸ್ಬೇಕು ಅಷ್ಟೇ. ನನಗೆ ಗೊತ್ತಿದ್ದಂಗೆ ಎಫ್ಐಆರ್ ಮಾಡಿ ಸೆಂಟ್ರಲ್ ಸರ್ ಅವಳು ಬಾಯ್ ಬಿಟ್ಟು ಸುಳ್ಳು ಸರ್. ಅವಳು ಬಾಯ್ ಬಿಟ್ಟು ಸುಳ್ಳು ಮದುವೆ ಆಗೋದು ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು ಓದ್ತಾ ಇರೋದು. ಗಂಡ ಸತ್ತಾಗ ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ. ಅವಳು
ಹಾ, ಗಂಡ ಇದ್ಕೊಂಡು ಗಂಡ ಸತ್ತೋಗವಳ ಅಂತ ಹೇಳ್ಕೊಂಡವಳಲ್ಲ. ಆನ್ಲೈನ್ನಲ್ಲಿ 300 ರೂಪಾಯಿ ವಸ್ತು ಆರ್ಡರ್. ಡೆಲಿವರಿ ಬಾಯ್ಗೆ ಹಾಕಿದ್ಲಂತೆ ಸುಧಾರಾಣಿ ಗಾಳ. ಹೀಗೆ ಮೊದಲ ಗಂಡನಿಗೆ ಕೈಕೊಟ್ಟ ಸುಧಾರಾಣಿ ಒಂಟಿಯಾಗಿ ಬದುಕೋಕೆ ಶುರು ಮಾಡಿದ್ಲು. ಹೀಗಿದ್ದಾಗ ಆನ್ಲೈನ್ನಲ್ಲಿ 300 ರೂಪಾಯಿ ವಸ್ತುವೊಂದನ್ನ ಆರ್ಡರ್ ಮಾಡಿದ್ಲು. ಆಕೆ ಆರ್ಡರ್ ಮಾಡಿದ ವಸ್ತು ಡೆಲಿವರಿ ಮಾಡೋಕೆ ಬಂದವರೇ ಆ ಅನಂತಮೂರ್ತಿ. ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡೋಕೆ ಬಂದಿದ್ದ ಡೆಲಿವರಿ ಬಾಯ್ಗೆ ಸುಧಾರಾಣಿ ಗಾಳ ಹಾಕಿದ್ಲು. ಡೆಲಿವರಿ ಬಾಯ್ ನಂಬರ್ ಪಡೆದುಕೊಂಡು ಆತನ ಜೊತೆ ಸಂಬಂಧ ಬೆಳೆಸಿದ್ಲು. ನನಗೆ ಗಂಡ ಇಲ್ಲ, ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಅನಂತಮೂರ್ತಿಯನ್ನ ನಂಬಿಸಿದ್ಲು. ಇದನ್ನ ನಂಬಿದ ಅನಂತಮೂರ್ತಿ ಒಬ್ಬ ವಿಧವೆಗೆ ಬಾಳು ಕೊಡ್ತಿದ್ದೀನಿ ಅಂತ ಹಿರಿ ಹಿಗ್ಗಿ ಈ ಮಿಟಕಲಾಡಿಯ ಜೊತೆ ಮದುವೆಯಾಗಿದ್ರು. ಸರ್, ಈಗ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರು ಅವರು? ಸರ್, ನಾನು ಡೆಲಿವರಿ ಬಾಯ್. ನಾನು ಈ ಥರ ಪರಿಚಯ ಆಗಿದ್ರು ನನಗೆ. ಅವ್ರು ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದ್ರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದ್ರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವೆಗೆ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಮದುವೆ ಬಳಿಕ ಹಂತ ಹಂತವಾಗಿ ಪೀಕಿದ್ಲು ಹಣ ಕೊಡದೆ ಇದ್ದಾಗ ಅನಂತಮೂರ್ತಿಗೆ ಕೈ. ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಅನಂತಮೂರ್ತಿ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಸುಧಾರಾಣಿ ನನ್ನ ಮಗನಿಗೆ ಅನಾರೋಗ್ಯವಾಗಿದೆ ಅಂತ ಹೇಳಿ ಹಣ ಪಡೆದಿದ್ಲು. ಹೀಗೆ ಹಂತ ಹಂತವಾಗಿ ಸುಮಾರು 20 ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಪೀಕಿದ್ದಾಳೆ. ಹೀಗೆ ಸುಮಾರು 1 ವರ್ಷ ಅನಂತಮೂರ್ತಿ ಜೊತೆ ಸಂಸಾರ ಮಾಡಿದ್ಲು. ಅನಂತಮೂರ್ತಿಯ ಬಳಿ ಇನ್ನೂ ಹಣ ಸಿಗಲ್ಲ ಅಂತ ಗೊತ್ತಾದ ಬಳಿಕ ಆತನಿಗೂ ಕೈ ಕೊಟ್ಟಿದ್ದಾಳೆ ಅಂತ ಅನಂತಮೂರ್ತಿ ಆರೋಪಿಸಿದ್ದಾರೆ. ಈ ಥರ ನಂಗೆ ಮಾವನಿಗೆ ಆಪರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನನ್ನ ಹತ್ರ ಏನಿಲ್ಲ ಅಂದ್ರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಮ್ಗೆ ಮದ್ವೆ ಆಗೋ ಟೈಮಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು? ಅಂದ್ರೆ ನೀವು ಅವ್ರಿಗೆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೂಡ ಕೊಟ್ಟಿಲ್ಲ, ಅದೇನು ಸುಳ್ಳು ಹೇಳಿದ್ರ ನಿಮ್ಗೆ? ಹೌದು, ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು. ಗಂಡ ಬದುಕಿದ್ದಾರೆ? ನೋಡು, ಗಂಡ ಬದುಕಿದ್ದಾರೆ. ನೀವು ಮದ್ವೆ ಆಗಿದ್ರ ಆಕೆನಾ? ಮದ್ವೆ ಆಗಿದ್ವಿ. ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರು ನಾವು ಕರ್ಸಿಲ್ಲ, ಶಾಸ್ತ್ರೋಕ್ತ ನಾವು ಮದ್ವೆ ಆಗಿಲ್ಲ ಅವ್ರನ್ನ. ಅದೇ ದೇವಸ್ಥಾನದಲ್ಲಿ ಸುಮ್ಮನೆ ಮದ್ವೆ ಆದ್ವಿ ಅಷ್ಟೇ ಸರ್. ನಮ್ದು ನಿಮ್ ಜೊತೆ ಏನೋ ಸಂಸಾರ ಮಾಡಿದ್ರೆ ಎಷ್ಟು ತಿಂಗಳು ನಿಮ್ ಜೊತೆ ಇದ್ರು? ನಮ್ ಜೊತೆ ಸಂಸಾರ ಏನ್ ಮಾಡಿಲ್ಲ ಸರ್, ಹಂಗೆ ಇದ್ರು ಸರ್. ಎಷ್ಟು ವರ್ಷ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ನೀವು? ನಾವು ಒಂದು 1.25 ವರ್ಷ ಕಾಂಟ್ಯಾಕ್ಟ್ ಆಗಿದ್ವಿ. ಹೈದರಾಬಾದ್ ಕತೆ ಕಟ್ಟಿ 3ನೇ ಮದುವೆಯಾದ ಆರೋಪ. ಹಣ ಕೊಟ್ಟರೆ ಸಾಕೆಂದ 2ನೇ ಪತಿ ಅನಂತಮೂರ್ತಿಯ ಬಳಿ ಇನ್ನೂ ಹಣ ಹುಟ್ಟಲ್ಲ ಅಂತ ಗೊತ್ತಾದ ಈ ಅಮ್ಮಣ್ಣೆ ಹೈದರಾಬಾದ್ಗೆ ಹೋಗ್ತೀನಿ ಅಂತ ಅನಂತಮೂರ್ತಿ ಬಳಿ ಹೇಳಿದ್ಲಂತೆ. ಇದನ್ನ ನಂಬಿದ ಆತ ಆಕೆಯನ್ನ ಕಳುಹಿಸಿಕೊಟ್ಟಿದ್ದ. ಆದ್ರೆ ಆತನ ಬಳಿ ಕತೆ ಕಟ್ಟಿ 3ನೇ ಮದುವೆಯಾಗಿದ್ದಾಳಂತೆ. ಇದು ಗೊತ್ತಾಗಿ ಆತ ವಿಡಿಯೋ ವೈರಲ್ ಮಾಡಿದ್ನಂತೆ. ಇದನ್ನ ಮುಂದಿಟ್ಟುಕೊಂಡು ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡು ಬೆದರಿಕೆ ಹಾಕಿದ್ದಾರೆ. ನಾನು ಅವರ ವಿರುದ್ಧ ದೂರು ನೀಡಿದ್ದೇನೆ. ನನಗೆ ನನ್ನ ಹಣ ಕೊಟ್ಟರೆ ಸಾಕು ಅಂತ ಅನಂತಮೂರ್ತಿ ಹೇಳಿಕೊಂಡಿದ್ದಾರೆ. ಅದೇ ಹೈದರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಹೈದರಾಬಾದ್ಗೆ ಹೋಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದ್ದಾರೆ. ಅದು ನನಗೆ ಇತ್ತೀಚೆಗೆ ಗೊತ್ತಾಗಿ ಕೇಳಿದ್ದಕ್ಕೆ ಈ ಥರ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ. ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ನ್ಯಾಯ ಕೇಳಕ್ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಕೊಡೋ ದುಡ್ಡು ಕೊಟ್ಬಿಡ್ಲಿ, ಅವರು ನನಗೋರ್ಗು ನನಗೆ ಯಾವ ಸಂಬಂಧನೂ ಇಲ್ಲ ಅಷ್ಟೇ ಸರ್. ನನಗೆ ನನ್ನ ಹಣ ನನಗೆ ಕೊಟ್ಟರೆ ಅಷ್ಟೇ ಸಾಕು ಸರ್, ಇನ್ನೇನು ಬೇಡ. ನನಗೆ ನನ್ನ ಹಣ ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಡಿವೋರ್ಸ್ ಆಗಿದೆ ಕೇಳೋದಕ್ಕೆ ಗಂಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್. ತೀರೋಗಿದ್ದಾರೆ ಅಂದ್ಮೇಲೆ ಇನ್ಯಾರು ಬರ್ತಾರೆ ಅಂತ ನಂಬಿಕೆ ಅಷ್ಟೇ. ಹೌದು ಸರ್. ನೀವು ಮಾನವೀಯತೆ ದೃಷ್ಟಿಯಿಂದ ಮದುವೆ ಆಗಿದ್ದ? ಹೌದು ಸರ್, ಮಾನವೀಯತೆ. ಒಂದು ಹೆಣ್ಮಕ್ಳು ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಸರ್. ಅದೇ ಈಗ ನೀವು ಡೆಲಿವರಿ ಮಾಡಕ್ ಹೋಗಿ ಅಷ್ಟು ಬೇಗ ಸಂಪರ್ಕ ಆಯ್ತಾ ಅಂತ? ಹೌದು ಸರ್, ಅವರು ಅದೇ ಏನೇನೋ ಆ ಥರ ಹಂಗಿದೆ ಹಿಂಗಿದೆ, ನನ್ನ ಜಮೀನ್ ದುಡ್ಡು ಬರುತ್ತೆ, ಅದ್ರಲ್ಲಿ ನಾನು ಕೊಡ್ತೀನಿ ವಾಪಸ್ ನಿನಗೆ
ಅಂತ ಈಗೆಲ್ಲ ಹೇಳಿದ್ದಾರೆ ಸರ್. ಈಗ ನಿಮ್ ನಂಬರ್ ಅವ್ರಿಗೆ ಏನ್ ಸಿಗ್ತದೆ? ನೀವು ಕಾಲ್ ಮಾಡಿ ಪಾರ್ಸಲ್ ಕೊಡ್ತೀವಲ್ಲ ಸರ್, ಆವಾಗ ಇರುತ್ತೆ ಸರ್ ನಂಬರ್. ಅವರೇ ಸರ್ ನಾನಾಗ ನಾನು ಅವ್ರನ್ನೇನು ಕೇಳಿಲ್ಲ ಸರ್, ಅವರೇ ನನ್ನನ್ನ ದುಡ್ಡು ಕೇಳಿ ಈ ತರ ಮಾಡಿರೋದು ಸರ್. ಮದುವೆ ಆಗ್ತೀನಿ ಅಂತಾನು ಕೂಡ ಆಕೆನೆ ಫಸ್ಟ್ ಕೇಳಿದ್ರು, ಆಮೇಲೆ ಸರಿ ಆಯ್ತು ಅಂತ ಒಪ್ಕೊಂಡ್ವಿ ಸರ್ ಅಷ್ಟೇ.